ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತು ನಾವು ಕ್ಲಾಸ್ ಕಂಪ್ಲೀಟ್ ಅನಾಲಿಸಿಸ್ ಆಬ್ಜೆಕ್ಟ್ ಕ್ರಿಯೇಷನ್ ಮಾಡಲಿ ಅಂತ ಒಂದು ಕ್ಲಾಸ್ಗೆ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಆ್ಯಂಡ್ ವಾಟ್ ಆರ್ ದ ಡೀಟೇಲ್ಸ್ ಆಫ್ ಹೌ ಕ್ಯಾನ್ ವಿ ಕ್ರಿಯೇಟ್ ಕ್ಲಾಸ್ ಆ್ಯಂಡ್ ಹೌ ಕ್ಯಾನ್ ವಿ ಕ್ರಿಯೇಟ್ ಆಬ್ಜೆಕ್ಟ್ ಆಫ್ ಇಟ್ ಅಂತ ನಾವು ನೋಡೋಣ. ಕ್ಲಾಸ್ ಇಸ್ ಎ ಕಲೆಕ್ಷನ್ ಆಫ್ ಡೇಟಾ ಆ್ಯಂಡ್ ಮೆಂಬರ್ ಫಂಕ್ಷನ್ಸ್ನ ಕಾಂಬಿನೇಷನ್ ಇರುತ್ತೆ. ಆ್ಯಂಡ್ ಲಾಸ್ಟ್ ಕ್ಲಾಸ್ ವಿ ಆಲ್ಸೋ ಲಿಸ್ಟೆಡ್ ಸಚ್ ಆಸ್ ಫೀಲ್ಡ್ಸ್, ಪ್ರಾಪರ್ಟೀಸ್, ಈವೆಂಟ್ಸ್, ಇಂಡೆಕ್ಸ್, ಕನ್ಸ್ಟ್ರಕ್ಟರ್ ಎಲ್ಲ ಕೂಡ ಕ್ಲಾಸ್ ಪ್ರಾಪರ್ಟೀಸ್ ಇವು ಇನ್ಕ್ಲೂಡ್ ಆಗಿರೋಂಥ ಒಂದು ಸ್ಟ್ರಕ್ಚರ್ನ ನಾವು ಕ್ಲಾಸ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಕ್ಲಾಸ್ ಕ್ರಿಯೇಟ್ ಆದಮೇಲೆ ಹೌ ಟು ಯೂಸ್ ಇಟ್ ಒಂದು ಕ್ಲಾಸ್ನ ಇನ್ಸ್ಟ್ಯಾನ್ಸಿಯೇಟ್ ಮಾಡಿದಾಗ ಅದೇನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಕ್ಲಾಸ್ ನಾವು ಇನ್ಸ್ಟ್ಯಾನ್ಸಿಯೇಟ್ ಮಾಡಿ ಒಂದು ವೇರಿಯಬಲ್ ನೇಮ್ ಕೊಟ್ಟಾಗ ಅದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ವಯ ನಾವು ಅದರಲ್ಲಿರೋ ಡೇಟಾ ವೇರಿಯಬಲ್ಸ್ನ ಮಾಡಿಫೈ ಮಾಡೋದಕ್ಕೆ ಮೆಂಬರ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಅದ್ರ ಬಿಹೇವಿಯರ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಒಂದು ಕ್ಲಾಸ್ ಕ್ರಿಯೇಟ್ ಆಗುತ್ತೆ. ಕ್ಲಾಸ್ ಈಸ್ ಎ ಡೆಫಿನೇಷನ್ ಆರ್ ಪ್ರೋಟೋಟೈಪ್ ಆಫ್ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಆಬ್ಜೆಕ್ಟ್ ಈಸ್ ಎ ಇನ್ಸ್ಟೆನ್ಸ್ ಆಫ್ ದ ಕ್ಲಾಸ್ ಅಂತ ಹೇಳ್ಬೋದು. ಆಬ್ಜೆಕ್ಟ್ ಆ್ಯಂಡ್ ಕ್ಲಾಸ್ ಆರ್ ಇಂಟರ್ ರಿಲೇಟೆಡ್. ಅದು ನಾವು ಒಂದು ಬಿಟ್ಟು ಇನ್ನೊಂದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯು ಕ್ಯಾನ್ ಇಮ್ಯಾಜಿನ್ ಅನಾಟಮಿ ಅಂದರೆ ಕ್ಲಾಸ್ ಈಸ್ ಎ ಡಿಸೈನ್ ಓವರ್ ಆಲ್ ಸ್ಕೆಲಿಟನ್ ಅಂತ ಹೇಳ್ಬೋದು. ಆಬ್ಜೆಕ್ಟ್ ಅಂದರೆ ಪ್ರಾಪರ್ಟೀಸ್ನ ಕಂಬೈನ್ ಆಗಿರೋದನ್ನ ಯೂಸಬಲ್ ಆರ್ಮ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಾವು ಸಿಂಪಲ್ ಎಕ್ಸಾಂಪಲ್ ನೋಡ್ತಾ ಇದ್ದೀನಿ. ಕ್ಲಾಸ್ ಸಿಂಟ್ಯಾಕ್ಸ್ ಸಿಮಿಲರ್ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಪಬ್ಲಿಕ್ ಕ್ಲಾಸ್ ಯೂಸರ್ ನೇಮ್ ಕೊಟ್ಟಿದ್ದೀವಿ, ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಇದೆ. ಇನ್ ಬಿಟ್ವೀನ್ ಯು ಹ್ಯಾವ್ ಎ ಕ್ಲಾಸ್ ಪ್ರಾಪರ್ಟೀಸ್ ಇರ್ಬೋದು. ಸೊ ಈ ಅನಾಟಮಿನ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಕ್ಲಾಸ್ ಸ್ಟ್ರಕ್ಚರ್ ಏನಿದೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಕ್ಲಾಸಲ್ಲಿ ನಾವು ಫಸ್ಟ್ ಪಬ್ಲಿಕ್ ಕ್ಲಾಸ್ ಯೂಸರ್ ನೇಮ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ವಾಟ್ ಈಸ್ ದಿಸ್ ಪಬ್ಲಿಕ್? ಈ ಪಬ್ಲಿಕ್ ಅಂದರೆ ಏನು? ದಿಸ್ ಈಸ್ ಡಿಫೈನ್ಡ್ ಆಸ್ ಆಕ್ಸೆಸ್ ಸ್ಪೆಸಿಫೈಯರ್. ಆಕ್ಸೆಸ್ ಸ್ಪೆಸಿಫೈಯರ್ ಗೊತ್ತಿದೆಯಾ? ಸೊ ವಾಟ್ ಆರ್ ದ ಪಾಸಿಬಲ್ ಆಕ್ಸೆಸ್ ಸ್ಪೆಸಿಫೈಯರ್ಸ್? ಲಾಸ್ಟ್ ಅದರ್ ಸಬ್ಜೆಕ್ಟ್ಸಲ್ಲಿ ಪಬ್ಲಿಕ್ ಅಂತ ಇದೆ, ಪ್ರೈವೇಟ್ ಅಂತ ಇದೆ ಆ್ಯಂಡ್ ಪ್ರೊಟೆಕ್ಟೆಡ್ ಅಂತ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇದೆ. ಜಾವಾದಲ್ಲಿ ಇವು ಮೂರು ಕೂಡ ಇದೆ. ಸಿ ಶಾರ್ಪ್ ಆ್ಯಸ್ ಎ ಅಡಿಷ್ನಲ್ ಒನ್ ಮೋರ್ ಆಕ್ಸೆಸ್ ಸ್ಪೆಸಿಫೈಯರ್. ಇಂಟರ್ನಲ್ ಅನ್ನೋದು ಸಿ ಶಾರ್ಪಲ್ಲಿ ಒನ್ ಆಫ್ ದ ಆಕ್ಸೆಸ್ ಸ್ಪೆಸಿಫೈಯರ್. ಈಚ್ ಆಕ್ಸೆಸ್ ಸ್ಪೆಸಿಫೈಯರ್ ಡಿಫೈನ್ಸ್ ಇಟ್ಸ್ ರೇಂಜ್ ಆಫ್ ಆಕ್ಸೆಸಿಬಿಲಿಟಿ, ಯಾವಾಗ ಎಲ್ಲಿ ಕ್ಲಾಸ್ ಯೂಸ್ ಮಾಡ್ಬೋದು ಆ್ಯಂಡ್ ವಾಟ್ ಆರ್ ದ ರಿಸ್ಟ್ರಿಕ್ಷನ್ ಟು ಆಕ್ಸೆಸ್ ಇಸ್ ಇಂಟರ್ನಲ್ ಡೇಟಾ ಅನ್ನೋದನ್ನು ಆಕ್ಸೆಸ್ ಸ್ಪೆಸಿಫೈಯರ್ಗಳು ಸ್ಪೆಸಿಫೈ ಮಾಡ್ತವೆ. ಇವು ಮೋಸ್ಟ್ ಪ್ರಾಬಬ್ಲಿ ದೀಸ್ ಥಿಂಗ್ಸ್ ಆರ್ ಯೂಸ್ಡ್ ಇನ್ ಇನ್ಹೆರಿಟೆನ್ಸ್ ಅಥವಾ ಪಾಲಿಮಾರ್ಫಿಸಮ್ ಈ ರೀತಿ, ಅಥವಾ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಪ್ರಾಪರ್ಟೀಸ್ನ ಬೌಂಡ್ರಿ ಡಿಫೈನ್ ಮಾಡಬೇಕಾದ್ರೆ ಆಕ್ಸೆಸ್ ಸ್ಪೆಸಿಫೈಯರ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಸೆಕೆಂಡ್ ಸೆಕ್ಷನ್ ವಿ ಆರ್ ಸೀಯಿಂಗ್ ಡಿಕ್ಲರೇಷನ್ ಆಫ್ ವೇರಿಯಬಲ್ಸ್, ಪಬ್ಲಿಕ್ ಇಂಟ್, ಸ್ಟ್ರಿಂಗ್ ಅಂತ ನೇಮ್ ಆ್ಯಂಡ್ ಐಡಿ ಅಂತ ಎರಡು ಡಿಕ್ಲೇರ್ ಮಾಡಿದ್ದೀವಿ. ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಫೀಲ್ಡ್ಸ್. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಪಬ್ಲಿಕ್ ಯೂಸರ್ ಆ್ಯಂಡ್ ದಿ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಆಗಿದೆ. ವಾಟ್ ಈಸ್ ದಿಸ್? ದಿಸ್ ಈಸ್ ಎ ಕನ್ಸ್ಟ್ರಕ್ಟರ್. ಕನ್ಸ್ಟ್ರಕ್ಟರ್ ಪ್ರಾಪರ್ಟೀಸ್ ಏನು ಗೊತ್ತಿದೆ? ಕನ್ಸ್ಟ್ರಕ್ಟರ್ ಈಸ್ ಎ ಫಂಕ್ಷನ್ ಆರ್ ಎ ಮೆಥಡ್ ವಿಚ್ ಕ್ಯಾರೀಸ್ ದ ಸೇಮ್ ನೇಮ್ ಆಫ್ ದ ಕ್ಲಾಸ್. ಕ್ಲಾಸ್ ನೇಮ್ ಏನಿದೆ ಅದೇನೇ ಇಲ್ಲಿ ಕ್ಯಾರಿ ಆಗಿದೆ, ಆದ್ದರಿಂದ ಇದು ಕನ್ಸ್ಟ್ರಕ್ಟರ್ ಅಂತ ಡಿಫೈನ್ ಮಾಡ್ಬೋದು. ಸೊ ಪ್ರಾಬಬ್ಲಿ ವರ್ಕ್ ಆಫ್ ಕನ್ಸ್ಟ್ರಕ್ಟರ್ ಆರ್ ಟು ಇನಿಷಿಯಲೈಸ್ ದ ವೇರಿಯಬಲ್ಸ್ ಆರ್ ಫೀಲ್ಡ್ಸ್ ಇನ್ಸೈಡ್ ಎ ಕ್ಲಾಸ್. ಕ್ಲಾಸಲ್ಲಿ ಇಂಟ್ ನೇಮ್ ಏನಿದೆ ಅವನ್ನು ನಾವು ಇನಿಷಿಯಲೈಸ್ ಮಾಡಲಿಕ್ಕೆ ಅಥವಾ ಡಿಫಾಲ್ಟ್ ವ್ಯಾಲ್ಯೂಸ್ ಫಿಲ್ ಮಾಡಲಿಕ್ಕೆ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ಬೋದು. ಇಲ್ಲಿ ನಾವು ಆಲ್ರೆಡಿ ಇಂಟ್ 0 ನೇಮ್ ಎಂಟಿ ಅಂತ ಇಲ್ಲೇ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ಮಾಡಿ ಅವಕಾಶ ಆಗಿಲ್ಲ ಅಷ್ಟೆ. ಓಕೆ, ಕನ್ಸ್ಟ್ರಕ್ಟರ್ ಬಿಟ್ಟರೆ ಹಿಯರ್ ವಿ ಹ್ಯಾವ್ ಎ ಸ್ಯಾಂಪಲ್ ಮೆಥಡ್ ಪಬ್ಲಿಕ್ ವೈಡ್ ಯೂಸರ್ ಡೀಟೇಲ್ಸ್ ಅಂತ ಒಂದು ಸ್ಯಾಂಪಲ್ ಮೆಥಡ್ ರೆಪ್ರೆಸೆಂಟ್ ಮಾಡಿದ್ದೀವಿ, ವಿಚ್ ಕ್ಯಾರೀಸ್ ಇಂಟ್ ಆ್ಯಂಡ್ ಸ್ಟ್ರಿಂಗ್ ಎರಡು ವೇರಿಯಬಲ್ನ ರಿಸೀವ್ ಮಾಡ್ತಾಯಿದ್ವಿ. ರಿಸೀವ್ ಮಾಡಿ ಏನು ಮಾಡ್ತಾಯಿದೆ, ಒಳಗಡೆ ಕ್ಲಾಸ್ ಫೀಲ್ಡ್ಗೆ ಯು ಐ ಡಿನ ಐ ಡಿ, ನೇಮ್ನ ಯು ನೇಮ್ಗೆ ಕಾಪಿ ಮಾಡ್ತಾಯಿದ್ದೀವಿ. ಓಕೆ, ಸೊ ರಿಸೀವ್ ಮಾಡಿರೋಂಥ ಪ್ಯಾರಾಮೀಟರ್ಸ್ನ ಒಂದು ಆಬ್ಜೆಕ್ಟ್ ಫೀಲ್ಡ್ ಒಳಗೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಫೈನಲಿ ವಿ ಆರ್ ಪ್ರಿಂಟಿಂಗ್ ಐ ಡಿ ಆ್ಯಂಡ್ ನೇಮ್ನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಎ ಸಿಂಪಲ್ ಎಕ್ಸಾಂಪಲ್ ಆಫ್ ಕ್ಲಾಸ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ಸೊ ಒನ್ಸ್ ವಿ ಹ್ಯಾವ್ ಡಿಕ್ಲೇರ್ ದ ಕ್ಲಾಸ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ನ ನಾವು ಈ ರೀತಿ ಡಿಕ್ಲೇರ್ ಮಾಡಿದ್ಮೇಲೆ ಸೊ ನಂತರ ಏನು ಮಾಡಲಿಕ್ಕಿದೆ, ಇದನ್ನು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಹೇಗೆ? ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಸಿಂಟ್ಯಾಕ್ಸ್ ಶೋ ಮಾಡ್ತಾ ಇದೆ. ಯೂಸರ್ಸ್ ಅಂತ ಇದೆ, ಯೂಸರ್ ಅಂತ ಇದೆ, ಈಕ್ವಲ್ಸ್ ಟು ನ್ಯೂ ಯೂಸರ್ಸ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಇದೆ. ಈ ರೆಪ್ರೆಸೆಂಟೇಷನ್ ಏನು? ದಿಸ್ ಈಸ್ ಎ ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ಕ್ರಿಯೇಟಿಂಗ್ ಎನ್ ಆಬ್ಜೆಕ್ಟ್. ಸಿ ಶಾರ್ಪಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಯು ಹ್ಯಾವ್ ಟು ಯೂಸ್ ಅ ನ್ಯೂ ಕೀವರ್ಡ್.
ನ್ಯೂ ಕೀವರ್ಡ್ ಯೂಸ್ ಮಾಡಿದಾಗ ಇದು ಕ್ಲಾಸ್ ನೇಮು, ಇದು ಕ್ಲಾಸ್ ನೇಮು. ಯೂಸರ್ ಅಂತ ಇರೋದು ವೇರಿಯಬಲ್ ಆರ್ ಆಬ್ಜೆಕ್ಟ್ ನೇಮ್, ನ್ಯೂ ಅನ್ನೋದು ಕೀವರ್ಡ್. ಈ ಪ್ಯಾಟರ್ನಲ್ಲಿ ನೀವು ಒಂದು ಕ್ಲಾಸ್ ವೇರಿಯಬಲ್ನ ಆಬ್ಜೆಕ್ಟ್ನ ಡಿಕ್ಲೇರ್ ಮಾಡ್ಬೋದು. ದಿಸ್ ಈಸ್ ಇನಿಷಿಯಲೈಸ್ಡ್ ಅಂತ ಕೂಡ ಹೇಳ್ಬೋದು. ಒಂದು ಪ್ರಿಫಾಲ್ಟ್ ವ್ಯಾಲ್ಯೂ ಆಬ್ಜೆಕ್ಟ್ ಏನಿದೆ ವ್ಯಾಲ್ಯೂಸ್ ಎಲ್ಲ ಇನಿಷಿಯಲೈಸ್ ಆಗಿ ಕನ್ಸ್ಟ್ರಕ್ಟರ್ ರನ್ ಆಗಿ ಅದು ಬಂದು ವ್ಯಾಲ್ಯೂಗೆ ಅಸೈನ್ ಆಗುತ್ತೆ. ಸೊ ಇಲ್ಲಿ ನಾವು ಈಕ್ವೇಷನ್ ಇನ್ನೂ ಅನಲೈಸ್ ಮಾಡೋದಾದರೆ, ದಿಸ್ ಈಸ್ ಎ ಕ್ಲಾಸ್ ನೇಮ್ ಆ್ಯಂಡ್ ದಿಸ್ ಈಸ್ ಎ ಕನ್ಸ್ಟ್ರಕ್ಟರ್ ಆಫ್ ಟೈಪ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ವಿಚ್ ಕ್ಯಾರೀಸ್ ನೋ ಪ್ಯಾರಾಮೀಟರ್ನ ನಾವು ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. ಈ ಕ್ಲಾಸ್ ಆಬ್ಜೆಕ್ಟ್ ಡಿಕ್ಲರೇಷನ್ನ ಒಂದು ಪ್ರೋಗ್ರಾಮ್ ಎಕ್ಸಾಂಪಲಲ್ಲಿ ನೋಡೋಣ. ಇಯರ್ ಯು ಹ್ಯಾವ್ ಎ ಡಿಕ್ಲೇರ್ಡ್ ಕ್ಲಾಸ್ ನೇಮ್ ಕ್ರಿಯೇಟ್ ಮಾಡಿದ್ದೀರಾ ಆ್ಯಂಡ್ ಪ್ರೀವಿಯಸ್ಲಿ ಸ್ಟ್ಯಾಟಿಕ್ ವೈಡ್ ಮೇನ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಹಿಯರ್ ವಿ ಹ್ಯಾವ್ ಎ ಸ್ಟ್ಯಾಟಿಕ್ ಮೇನ್ ವೇರ್ ದ ಪ್ರೋಗ್ರಾಮ್ ಸ್ಟಾರ್ಟ್ಸ್. ಇನ್ಸೈಡ್ ದಟ್ ಮೈನ್ ಪ್ರೋಗ್ರಾಮ್ ಯೂಸರ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯೂಸರ್ ಯಾವುದು? ಅ ಕ್ಲಾಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸೇಮ್ ನೇಮ್ ಸ್ಪೇಸ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಯೂಸರ್ ಅಂತ ಒಂದು ಕ್ಲಾಸ್ ಇದೆ. ಈ ಕ್ಲಾಸ್ನ ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯೂಸರಲ್ಲಿ ಫಂಕ್ಷನ್ ಏನಿದೆ, ಗೆಟ್ ಯೂಸರ್ ಡೀಟೇಲ್ಸ್ ಅಂತ ಫಂಕ್ಷನ್ ಇದೆಯಾ? ಎಸ್, ಫಂಕ್ಷನ್ ಇದೆಯಾ ಅಲ್ಲಿ ನೋಡಿ. ಸೊ ಸ್ಕ್ರಾಲ್ ಡೌನ್ ಮಾಡಿ ನೋಡೋಣ. ಸೊ ಎಸ್, ದೇರ್ ಯು ಕ್ಯಾನ್ ಸಿ ಗೆಟ್ ಯೂಸರ್ ಡೀಟೇಲ್ಸ್ ಅಂತ ಫಂಕ್ಷನ್ ಇದೆ. ಆ್ಯಂಡ್ ಯೂಸರ್ ಅಂತ ಒಂದು ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡಿದ್ದೀವಿ. ಕನ್ಸ್ಟ್ರಕ್ಟರ್ ಏನಾಗಿದೆ? ಕನ್ಸ್ಟ್ರಕ್ಟರ್ ಕ್ಯಾರೀಸ್ ಆರ್ಗ್ಯುಮೆಂಟ್ಸ್, ಒಂದು ನೇಮ್ ಆ್ಯಂಡ್ ಏಜ್ನ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡಬೇಕಾದ್ರೆ ನೇಮ್ ಆ್ಯಂಡ್ ಏಜ್ನ ಪಾಸ್ ಮಾಡ್ತೀವಿ. ಸೊ ನಂತರ ಇನಿಷಿಯಲೈಸ್ ಆದಮೇಲೆ ಗೆಟ್ ಯೂಸರ್ ಡೀಟೇಲ್ಸ್ ಅಂತ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ವಾಟ್ ಈಸ್ ದಿಸ್ ಗೆಟ್ ಯೂಸರ್ ಡೀಟೇಲ್ಸ್ ಡೂಯಿಂಗ್ ಇನ್ಸೈಡ್ ದ ವರ್ಕ್? ಇಟ್ ಈಸ್ ಪ್ರಿಂಟಿಂಗ್ ಇಟ್. ಸೊ ಗೆಟ್ ಯೂಸರ್ ಡೀಟೇಲ್ಸಲ್ಲಿ ಜಸ್ಟ್ ಪ್ರಿಂಟ್ ಆಗ್ತಾ ಇದೆ. ಸೊ ಪ್ರಿಂಟ್ ಆಗ್ತಾಯಿದೆ. ಸೊ ವಾಟ್ ಮೇನ್ ಫಂಕ್ಷನ್ ಪ್ರೋಗ್ರಾಮ್ ಏನಾಗಬೇಕು ಇದರ ಅರ್ಥ ಎಕ್ಸಿಕ್ಯೂಟಬಲ್ ಆಗಿ. ಸೊ ಈ ಪ್ರೋಗ್ರಾಮಲ್ಲಿ ಯೂಸರ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಸುರೇಶ್ ದೇಸಾಯಿ ಅಂತ ವ್ಯಾಲ್ಯೂ ಅಸೈನ್ ಮಾಡ್ತೀವಿ, ಏಜ್ ಅಸೈನ್ ಮಾಡ್ತೀವಿ ಆ್ಯಂಡ್ ಪ್ರಿಂಟ್ ಮಾಡ್ತಾಯಿದ್ದೀವಿ. ಪ್ರಿಂಟ್ ಆ್ಯಂಡ್ ಮೇನ್ ಪ್ರೋಗ್ರಾಮಲ್ಲೇ ಪ್ರಿಂಟ್ ಎಂಟರ್ ಟು ಎಕ್ಸಿಟ್ ಅಂತ ಒಂದು ಪ್ರಿಂಟ್ ಮೆಸೇಜ್ ಹಾಕಿದ್ವಿ. ಸೊ ವಾಟ್ ಈಸ್ ದ ಪಾಸಿಬಲ್ ಔಟ್ಪುಟ್ ವುಡ್ ಬಿ? ಇಟ್ ವುಡ್ ಲುಕ್ ಲೈಕ್ ಸಮಥಿಂಗ್ ಲೈಕ್ ದಿಸ್. ಸುರೇಶ್ ಅದು ಫ್ರೆಂಡ್ ವ್ಯಾಲ್ಯೂಸ್ ಏನಿದೆ ಅದು ಪ್ರಿಂಟ್ ಆಗಿದೆ ಆ್ಯಂಡ್ ಎನಿ ಕೀ ಟು ಎಕ್ಸಿಟ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಅನಲೈಸ್ ಮಾಡೋದಾದರೆ, ಸೊ ದೇರ್ ಯು ಕ್ಯಾನ್ ಸಿ ಫಸ್ಟ್ ಲೈನ್ ಏನು ಪ್ರಿಂಟ್ ಆಗಿದೆ, ಈ ವ್ಯಾಲ್ಯೂಸ್ ನೇಮ್ ಆ್ಯಂಡ್ ಏಜ್ ಏನಿದೆ, ದಿಸ್ ಈಸ್ ಕಮಿಂಗ್ ಫ್ರಮ್ ಎ ಮೆಥಡ್ ಆಫ್ ಎನ್ ಆಬ್ಜೆಕ್ಟ್. ಆಬ್ಜೆಕ್ಟಲ್ಲಿ ಒಂದು ಮೆಥಡ್ ಇದೆ, ಯಾವುದು ಗೆಟ್ ಯೂಸರ್ ಡೀಟೇಲ್ಸ್ ಏನಿದೆ ಅಲ್ಲಿಂದ ಬರ್ತಾ ಇದೆ. ಈ ಪ್ರೆಸ್ ಎನಿ ಕೀ ಎಕ್ಸಿಟ್ ಅನ್ನೋದು ಮೇನ್ ಫಂಕ್ಷನ್ ಒಳಗೆ ನೀವು ಒಂದು ಪ್ರಿಂಟ್ ಮೆಸೇಜ್ ಹಾಕಿದ್ದೀರ, ಕನ್ಸೋಲ್ ಡಾಟ್ ರೈಟ್ ಲೈನ್ ಅಂತ ಅಲ್ಲಿಂದ ಬರ್ತಾ ಇದೆ. ಸೊ ದಿಸ್ ಈಸ್ ಹೌ ದ ಆಬ್ಜೆಕ್ಟ್ ಕ್ಯಾನ್ ಬಿ ಕ್ರಿಯೇಟೆಡ್ ಇನ್ C# ಕ್ಲಾಸ್ ಆ್ಯಂಡ್ ಮೇನ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡೋದನ್ನ ಎಕ್ಸಾಂಪಲ್ ನೋಡಿದ್ದೀವಿ.